ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನೇನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡು ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ, ಅಂದ್ರಲ್ಲಿ ಅಡ್ಡಕಸಬಿಗಳು. ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಕಾರಣಕ್ಕೆ ನೆರೆಹೊರೆಯವರು ಈ ಜಗಳ ಮಾಡ್ತಾ ಇರ್ತಾರೆ. ಆದ್ರೆ ಮಗು ನೀರಿನ ಬಕೆಟ್ ಅನ್ನ ಮುಟ್ಟಿತು ಅಂತ ಜಗಳ ಮಾಡ್ಕೊಂಡಿರುವಂತ ಘಟನೆ ನಡೆದಿದೆ. ಮಧ್ಯಾಹ್ನ ಎದುರು ಮನೆಯ ಮಹಿಳೆ ಜೊತೆ ಕ್ಯಾತೆ ತೆಗೆದಿದ್ದ ಯುವಕನನ್ನ ಆಕೆಯ ಪತಿ ತರಾಟೆಗೆ ತೆಗೆದುಕೊಂಡಿದ್ದ. ಇದನ್ನೇ ನೆಪ ಮಾಡಿಕೊಂಡು ರಾತ್ರಿ ಆಗ್ತಿದ್ದಂತೆ ಎದುರು ಮನೆಯುವ ಫುಲ್ ರಾಂಗ್ ಆಗಿದ್ದ. ತನ್ನ ಪಟಾಲಂ ಕಟ್ಕೊಂಡು ರಂಪಾಟ ಮಾಡಿದ್ದಾನೆ. ಅದರ ಡೀಟೇಲ್ಸ್ ಇಲ್ಲಿದೆ. ಬ್ಯಾಟು ವಿಕೆಟ್ ಹಿಡಿದು ಮನೆಗೆ ನುಗ್ಗುತ್ತಿರೋ ಯುವಕರು. ಮಹಿಳೆ ಜೊತೆ ಜಗಳ ಆಗ್ತಿದ್ದಂತೆ ಹೊರಬಂದ ವ್ಯಕ್ತಿ ಮೇಲೆ ವಿಕೆಟ್ನಿಂದ ಹಲ್ಲೆ. ಮಹಿಳೆ ಅನ್ನೋದನ್ನ ನೋಡದೆ ಹಿಗ್ಗಾಮುಗ್ಗ ಥಳಿಸ್ತಿರೋ ಯುವಕರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಆಂಧ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿರೋ ವಿದ್ಯಾಮಾನ್ಯ ನಗರದಲ್ಲಿ. ಮಗು ನೀರಿನ ಬಕೆಟ್ ಮುಟ್ಟಿದ್ದಕ್ಕೆ ಎದುರು ಮನೆಯವರ ಖ್ಯಾತೆ. ಅವಾಚ್ಯ ಶಬ್ದ ಬಳಕೆಯನ್ನ ಪ್ರಶ್ನಿಸಿದ್ದಕ್ಕೆ ವ್ಯಕ್ತಿಗೆ ಹೆಗ್ಗ ಮೊಗ್ಗ ಥಳಿತ. ಬೆಂಗಳೂರಿನ ವಿದ್ಯಾಮಾನ್ಯ ನಗರದಲ್ಲಿ ಗಂಗಾಧರ ಮತ್ತು ಸೌಮ್ಯ ದಂಪತಿ ವಾಸವಾಗಿದ್ದಾರೆ. ಗಂಗಾಧರ ಆಟೋ ಓಡಿಸಿಕೊಂಡು ಜೀವನ ನಡೆಸುತ್ತಿದ್ರೆ ಸೌಮ್ಯ ಟೈಲರಿಂಗ್ ಕೆಲಸ ಮಾಡಿಕೊಂಡಿದ್ದಾರೆ. ಇವರಿಗೆ ಋತ್ವಿಕ್ ಮತ್ತು ಗಗನ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಋತ್ವಿಕ್ 8 ವರ್ಷ ವಯಸ್ಸಾಗಿದ್ರೆ ಗಗನ್ಗೆ 6 ವರ್ಷ ವಯಸ್ಸಾಗಿದೆ. ಆಗಸ್ಟ್ 14, 2025 ಗುರುವಾರ ಮಧ್ಯಾಹ್ನ 2 ಗಂಟೆಯ ಸಮಯ ಗಂಗಾಧರ ಮತ್ತು ಸೌಮ್ಯ ದಂಪತಿಯ ಕಿರಿಯ ಮಗ ಗಗನ್ ಆಟವಾಡುತ್ತಾ ಇದ್ದಾಗ ಎದುರು ಮನೆಯ ರಾಜೇಶ್ವರಿ ಅನ್ನೋರು ಇಟ್ಟಿದ್ದ ನೀರಿನ ಬಕೆಟ್ ಮುಟ್ಟಿದ್ದಾನೆ. ಎಷ್ಟಕ್ಕೆ ಗರಂ ಆದ ರಾಜೇಶ್ವರಿ ಮಗುವಿಗೆ ಅವಾಚ್ಯ ಶಬ್ದಗಳನ್ನ ಬಳಸಿ ಬೈಯೋಕೆ ಶುರು ಮಾಡಿದ್ರಂತೆ. ಯಾವಾಗ ರಾಜೇಶ್ವರಿ ಮಗುವಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸೋಕೆ ಶುರು ಮಾಡಿದ್ರು, ಇದನ್ನ ಕೇಳಿ ಹೊರಬಂದ ಸೌಮ್ಯ ಮಗು ಗೊತ್ತಿಲ್ಲದೆ ನೀರಿನ ಬಕೆಟ್ ಮುಟ್ಟಿದೆ, ಅದಕ್ಕೆ ಕೆಟ್ಟ ಪದ ಬಳಸಿ ಯಾಕೆ ನಿಂದಿಸ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಈ ವೇಳೆ ಇಬ್ಬರಿಗೂ ಮಾತಿಗೆ ಮಾತು ಬೆಳೆದಿದೆ. ಈ ವೇಳೆ ಎಂಟ್ರಿ ಕೊಟ್ಟ ರಾಜೇಶ್ವರಿ ಪುತ್ರ ಆಕಾಶ್ ಸೌಮ್ಯಗೆ ಬಾಯಿಗೆ ಬಂದಂತೆ ನಿಂದಿಸಿದ್ನಂತೆ. ಬಳಿಕ ನೆರೆಹೊರೆಯವರು ಮಧ್ಯ ಪ್ರವೇಶಿಸಿ 2 ಕಡೆಯವರಿಗೆ ಬುದ್ಧಿ ಹೇಳಿ ಸುಮ್ಮನಾಗಿಸಿದ್ದಾರೆ. ಇದೆಲ್ಲ ಆದ ಬಳಿಕ ಗಂಗಾಧರ್ ಮನೆಗೆ ಬಂದಿದ್ದಾರೆ. ಆಗ ಸೌಮ್ಯ ನಡೆದ ಘಟನೆ ಕುರಿತು ಹೇಳಿದ್ದಾರೆ. ಆಗ ಗಂಗಾಧರ್ ತಾನು ಇಲ್ಲದೆ ಇದ್ದಾಗ ತಮ್ಮ ಪತ್ನಿ ಜೊತೆ ಜಗಳ ತೆಗೆದಿದ್ದು ಯಾಕೆ ಅಂತ ಆಕಾಶ್ನನ್ನ ಪ್ರಶ್ನಿಸಿದ್ರಂತೆ. ಆಗ ಆಕಾಶ್ ಏನು ಉತ್ತರ ಕೊಡದೆ ಸುಮ್ಮನಾಗಿದ್ದಂತೆ ಅಂತ ಗಂಗಾಧರ್ ಹೇಳಿದ್ದಾರೆ. ನಾನಿಲ್ದ ಟೈಮಲ್ಲಿ ನಮ್ಮ ಮನೆಯವರು ಅವ್ರ ಮನೆಯವರು ಜಗಳ ಆಡಿದ್ದಾರೆ. ಓಕೆ, ಈಗ ತಲೆ ಹೊಡೆದಾಕ್ತೀನಿ, ಕತ್ತರಿಸಾಕ್ತೀನಿ ಅಂತಂದಾಗ ಒಬ್ಬ ಗಂಡಸದನು ಊರಿಂದ ಬಂದಾಗ ಯಾಕಪ್ಪ ಈ ಥರ ಮಾತಾಡಿದ್ರಿ ಅಂತ ಕೇಳುತ್ತಪ್ಪ. ಈಗ ನಿಮ್ಮನೇಲಿ ಒಂದು ನೀವಿಲ್ದಾಗ ಬಂದು ನಿಮಗೆ ಬೆದರಿಕೆ ಆಗ್ತಾರೆ ಹೆಂಗಸರಿಗೆ, ನೀವು ಕೇಳುತ್ತಪ್ಪ ಅವ್ರನ್ನ. ನಾನು ಅದೇ ಏನು ಕೇಳ್ಬೇಕು ಕೇಳಿದ್ದೀನಿ. ನಾನು ಅವ್ರ ಮನೆ ಬಾಗಿಲ ಹತ್ರ ಹೋಗುವೆ, ಗೇಟ್ ಇಲ್ಲೇ ಹಿಡಿದು ಅಳ್ಳಾಡಿಸಿ ಬಾರ ಇಲ್ಲಿ ಆಚೆಗೆ ಅಂತ ನಾನು ಕೇಳಿಲ್ಲ. ನಾನು ಇದೇ ಜಾಗದಲ್ಲಿ ಕುಂತ್ಕೊಂಡು ಆ ಯಪ್ಪ ಎಲ್ಲ ಹೋಗ್ತಾ ಇದ್ದ ಕರೆದು ಯಾಕಪ್ಪ ಈ ಥರ ಮಾತಾಡ್ತಾ ಇದೀಯಾ, ನಾನು ಇಲ್ಲಿ ಟೈಮಲ್ಲಿ ಹೆಂಗ್ಸ್ರು ಜಗಳ ಆಡ್ಕೊತಾರೆ ಬಿಟ್ಟು ಹಾಕ್ಬೇಕು, ಹೆಂಗ್ಸ್ರ ಹತ್ರ ಯಾಕೆ ಮಾತಾಡ್ಬೇಕು ನೀನು, ಹೆಂಗ್ಸ್ರ ಜಗಳ ಆಡ್ಬೇಕು ಏನಕ್ಕೆ ಅಂತ ಕರೆದು ಕೇಳಿದ್ಕೆ ಅಲ್ಲಿಗೆ ಸುಮ್ಮನದ. ಅವರು ಮಾತಾಡಲಿಲ್ಲ, ನಾನು ಮಾತಾಡಲಿಲ್ಲ, ನನ್ನ ಪಡಿ ನಾನು ಒಳಗೆ ಹೋದೆ.
ರಾತ್ರಿ 9 ಗಂಟೆಗೆ ಮನೆ ಬಳಿ ಅಟ್ಯಾಕ್ ಮಾಡಿದ್ರು ಪುಂಡರು. ಗಂಗಾಧರ ಹೊರಬರುತ್ತಿದ್ದಂತೆ ಬೀಸೆ ಬಿಟ್ಟಿದ್ರು ಬ್ಯಾಟ್. ಮಧ್ಯಾಹ್ನ ಗಂಗಾಧರ ಆಕಾಶ್ನನ್ನ ಪ್ರಶ್ನಿಸಿದಾಗ ಏನು ಮಾತನಾಡದೆ ಸುಮ್ಮನೆ ಹೋಗಿದ್ದ. ಆದ್ರೆ ರಾತ್ರಿ ವೇಳೆಗೆ ಅವನ ಪಿತ್ತ ನೆತ್ತಿಗೇರಿತ್ತು ಅನಿಸುತ್ತೆ. ಮಧ್ಯಾಹ್ನದ ಘಟನೆ ಬಗ್ಗೆ ತನ್ನ ಪಟಾಲಂಗೆ ತಿಳಿಸಿದ್ದಾನೆ. ಈ ವೇಳೆ ಅವರು ಅದೇನು ಪುಂಗಿದ್ರು ಗೊತ್ತಿಲ್ಲ. ರಾತ್ರಿ 9 ಗಂಟೆ ವೇಳೆಗೆ 7-8 ಪುಂಡರ ಪಟಾಲಂ ಗಂಗಾಧರ್ ಮನೆ ಬಳಿ ಬಂದು ಬಾಗಿಲು ತಟ್ಟಿದ್ರಂತೆ. ಬಾಗಿಲು ತೆರೆದ ಗಂಗಾಧರ್ ಪತ್ನಿ ಸೌಮ್ಯರಿಗೆ ನಿನ್ನ ಗಂಡ ಎಲ್ಲಿ ಅಂತ ಕೇಳಿದ್ರಂತೆ. ಆಗ ಇವರು ಯಾರು ನೀವು ಅಂತ ಪ್ರಶ್ನೆ ಮಾಡಿದ್ರಂತೆ. ಆಗ ಪುಂಡರು ನಿನ್ನ ಗಂಡ ಎಲ್ಲಿದ್ದಾನೆ ಕರಿ ಅವನನ್ನ ಅಂತ ಏಕವಚನದಲ್ಲೇ ರಂಪಾಟ ಆರಂಭಿಸಿದ್ರಂತೆ. ಗಲಾಟೆ ಸದ್ದು ಕೇಳಿ ಹೊರಬಂದ ಗಂಗಾಧರ್ ಮೇಲೆ ಪುಂಡರು ಬ್ಯಾಟ್ ಬೀಸಿದ್ರಂತೆ. ಇದರಿಂದ ಅವರಿಗೆ ತಲೆಗೆ ಗಾಯವಾಗಿ 8 ಹೊಲಿಗೆ ಹಾಕಿದ್ದಾರೆ. ಮತ್ತೆ ಅವತ್ತು ಗುರುವಾರ ಮಧ್ಯಾಹ್ನ 2:15 ಕೇಳಿದ್ದಕ್ಕೆ ಇಲ್ಲೇ ನಮ್ಮ ಮನೆಯವರು ಗೇಟ್ ಮುಂದೆನೆ ಕುತ್ಕೊಂಡು ಕೇಳಿದ್ದಕ್ಕೆ ಅವನೇನು ಮಾತಾಡಲಿಲ್ಲ, ಸೀದಾ ಒಳಗಡೆ ಹೋದ್ರು. ರಾತ್ರಿ 9-9:15 ಟೈಮಲ್ಲಿ ಏಕ್ತಮ್ಮು ನಾವು ಒಳಗಡೆ ಇದ್ವಿ, ಅಡುಗೆ ಮಾಡಿ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆ ಟೈಮಲ್ಲಿ ಏಕ್ತಮ್ ಇಬ್ಬರು ಬಂದು ಕರೆದ್ರು, ನಿಮ್ಮ ಮನೆಯವ್ರನ್ನ ಕರೀರಿ ಅಂತ ಅಂದರು. ಬಂದು ಯಾರಪ್ಪ ನೀನು, ಏನು ಸಮಾಚಾರ, ಹೇಳು ಅಂತಂದರೆ ಇಲ್ಲ ಅವನನ್ನ ಕರಿ ಅಂತ ಏಕವಚನದಲ್ಲಿ ಮಾತಾಡಿದ್ರು. ಯಾರೇನು ಹೇಳು, ಏನು ವಿಷಯ ಅಂತ ಹೇಳು ಅಂತಂದ್ರು. ಇವರು ಆಚೆ ಕಂಡಿದ ತಕ್ಷಣ ಏಕ್ತಮ್ ಕ್ರಿಕೆಟ್ ಬ್ಯಾಟ್ ತೊಗೊಂಡು ಹೊಡೆದೇ ಬಿಟ್ಟ ತಲೆಯಲ್ಲಿ. ಮತ್ತು ಹಿಂದಿಂದೇನೆ 7-8 ಜನ ಹುಡುಗರು ಸುತ್ಕೊಂಡೇ ಬಿಟ್ಟರು. ಆಮೇಲೆ ಅವನು ಮನೆಗೆ ಹೋಗಿ ಬ್ಯಾಟ್ ತೊಗೊಂಬಂದಿದ್ದಾನೆ, ಎಲ್ಲ CC ಕ್ಯಾಮ್ರಲ್ಲಿ ಇದೆ. ಬ್ಯಾಟ್ ತೊಗೊಂಬಂದು ಹೊಡೆದು ಮತ್ತು ಕೋಲಲ್ಲೂ ಹೊಡೆದಿದ್ದಾರೆ. ಮಹಿಳೆ ಎಂಬುದನ್ನು ನೋಡದೆ ಥಳಿಸಿದ ಆಕಾಶನ ಪಟಾಲಂ. ತಾನೇ ಮುಂದು ನಿಂತು ಥಳಿಸಿ ಅಂದ್ಲಂತೆ ಪೊಂಡ ಆಕಾಶನ ತಾಯಿ. ಗಂಗಾಧರ್ ಮೇಲೆ ಬ್ಯಾಟ್ನಿಂದ ಹಲ್ಲೆ ನಡೆಸಿದ ಪುಂಡರು ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಬದಲಿಗೆ ಸೌಮ್ಯರನ್ನ ಮನೆಯಿಂದ ಹೊರಗೆಳೆದುಕೊಂಡು ಬಂದು ಅವರಿಗೂ ತಿಳಿಸಿದ್ದಾರೆ. ಮಹಿಳೆ ಅನ್ನೋದನ್ನ ಕೂಡ ಲೆಕ್ಕಿಸದೆ ಸೌಮ್ಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಮೈ ಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಜೊತೆಗೆ ಕಾಲಲ್ಲಿ ಒದ್ದು ಕ್ರೌರ್ಯ ಮೆರೆದಿದ್ದಾರೆ. ಇದೆಲ್ಲಕ್ಕೂ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರೋ ದೃಶ್ಯಗಳೇ ಸಾಕ್ಷಿಯಾಗಿವೆ. ಮತ್ತು ನನ್ನ ಎಳ್ಕೊಂಬಂದು ಆಚೆ ಎಳ್ಕೊಂಬಂದು ನನ್ನ ಬಟ್ಟೆ ಎಲ್ಲ ಹರಿದು ಉಗುರಲ್ಲೆಲ್ಲ ಪರ್ಚಿದ್ದಾರೆ. ನನಗೆ ಮಾನಭಂಗ ಮಾಡಿದ್ದಾರೆ. ಮತ್ತು ನನ್ನ ಗಂಡನಿಗೆ ರಕ್ತ ಸೋರ್ತಿದ್ರು ನಾನು ಹೋಗಿ ಆ ಎಮ್ಮನ್ನ ಕರೆದೆ, ನನ್ನ ಗಂಡನ್ನ ಸಾಯಿಸ್ತಾರೆ, ಬಾ ಇಡೀ ನಿನ್ನ ಮಗಂಗೆ ಹೇಳು ಬಾ ಅಂತ ಕರೆದೆ. ಹೋಗು ಸತ್ತರೆ ಸಾಯ್ತಾನೆ ಅಂತ ಹೇಳಿದ್ಲು ಆ ಅಮ್ಮ. ಮತ್ತು ನಾನು ಇಲ್ಲೆಲ್ಲ ಬಂದು ಎಲ್ಲ ಹಿಡ್ದಾಡಿದ್ರು ನನ್ನ ಕಾಲಲ್ಲೇ ಒದ್ದಿದ್ದಾನೆ. ಒಂದು ಹೆಂಗಸು ಅನ್ನೋದು ಅವಳು ಒಬ್ಬಳು ತಾಯಿ ಇದ್ದಾಳೆ, ಅವಳು ಒಂದು ಹೆಣ್ಣು ಅಂತ ಅಂದಲೇ ಇವಳುಗೊಡಿ ಅಂತ ಹೇಳಿ ಒಡಿಸಿದ್ದಾಳೆ ನಿಂತ್ಕೊಂಡು. ಅಷ್ಟೊತ್ತಿಗೆ ನಮ್ಮ ಅಕ್ಕ ಅವರೆಲ್ಲ ವಿಷಯ ಗೊತ್ತಾಗಿ ಓಡ್ ಬಂದು ಎಲ್ಲ ಇದು ಮಾಡಿದ್ದಕ್ಕೂ ಇವ್ರಿಗೂ ಹೊಡೆದಿದ್ದಾನೆ, ನಮ್ಮ ಅಕ್ಕನ ಮಗಂಗೂ ಹೊಡೆದಿದ್ದಾರೆ. 3 ಜನ ಕೆಳಿಕಾಕಿ ತುಂದಿದ್ದಾರೆ. ಇವಳಿಗೂ ನೆಕ್ಸ್ಟು ನಿನಗೆ ಕಣೆ ಟಾರ್ಗೆಟು ಅಂತ ಹೇಳಿ ವಾರ್ನಿಂಗ್ ಮಾಡಿ ಜೀವ ಬೆದರಿಕೆ ಹಾಕೋಗಿದ್ದಾರೆ. ಇವರಿಂದ ನಮಗೆ ಜೀವ ಭಯ ಇದೆ. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತಿದ್ದಂತೆ ಎಸ್ಕೇಪ್. ಮನೆ ಬೀಗ ಹಾಕಿ ಪರಾರಿಯಾಗಿರೋ ಆಕಾಶನ ಕುಟುಂಬ. ಯಾವಾಗ ಗಂಗಾಧರ್ ಮತ್ತು ಸೌಮ್ಯ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ಆಕಾಶ್ ಮತ್ತು ರಾಜೇಶ್ವರಿ ವಿರುದ್ಧ ದೂರು ನೀಡಿದ್ರೋ ಆಗಿನಿಂದಲೇ ಆಕಾಶ್ ಮತ್ತು ಆತನ ಕುಟುಂಬ ಎಸ್ಕೇಪ್ ಆಗಿದೆ. ತಮ್ಮ ವಿರುದ್ಧ FIR ದಾಖಲಾಗ್ತಿದ್ದಂತೆ ಮನೆಗೆ ಬೀಗ ಜಡಿದು ಇಡೀ ಕುಟುಂಬವೇ ಪರಾರಿಯಾಗಿದೆ. ಸದ್ಯಕ್ಕೆ ಪ್ರಕರಣದ ಕುರಿತು ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೇವಲ ನೀರಿನ ಬಕೆಟ್ ಮುಟ್ಟಿದ್ದಕ್ಕೆ ಎದುರು ಮನೆಯವರು ಈ ರೀತಿ ಹಲ್ಲೆ ನಡೆಸಿರೋದು ನಿಜಕ್ಕೂ ಮಾಗಡಿ ರೋಡ್ ಜನರಿಗೆ ಶಾಕ್ ನೀಡಿದೆ. 1 ಅಡಿ 2 ಅಡಿ ಜಾಗಕ್ಕೆ ಬೆಂಗಳೂರಿನಲ್ಲಿ ಕಿತ್ತಾಟ, ಜಗಳ, ಗಲಾಟೆ ಆಗೋದು ಕಾಮನ್. ಆದ್ರೆ ಮಗು ನೀರಿನ ಬಕೆಟ್ ಮುಟ್ಟಿದೆ ಅನ್ನೋ ಕಾರಣಕ್ಕೆ 7-8 ಜನ ಪುಂಡರು ಮನೆಗೆ ನುಗ್ಗಿ ದಂಪತಿಗೆ ಥಳಿಸಿರೋದು ಅಚ್ಚರಿಗೆ ಕಾರಣವಾಗಿದೆ. ಜೊತೆಗೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೇವಲ ನೀರಿನ ಬಕೆಟ್ ಮುಟ್ಟಿದ್ದಕ್ಕೆ ಈ ಹಲ್ಲೆ ನಡೆದಿದೆಯಾ? ಇದಕ್ಕೆ ಬೇರೆ ಯಾವುದಾದ್ರೂ ಕಾರಣಗಳಿವೆಯಾ?
ದೂರು ದಾಖಲಾಗ್ತಿದ್ದಂತೆ ಆಕಾಶ್ ಮತ್ತು ಆತನ ಕುಟುಂಬಸ್ಥರು ತಲೆ ಮರೆಸಿಕೊಂಡಿದ್ಯಾಕೆ ಅನ್ನುವ ಪ್ರಶ್ನೆಗಳಿಗೆ ಪೊಲೀಸರ ತನಿಖೆಯಲ್ಲಿ ಉತ್ತರ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ.